ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಘಟಾನುಘಟಿಗಳು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಸಾಕಷ್ಟು ಕುತೂಹಲ ಖಂಡಿತವಾಗ್ಲೂ ಇದೆ. ಈ ನಡುವೆ ಬೈ ಎಲೆಕ್ಷನ್ ಅಖಾಡದಲ್ಲಿ ನಾಯಕತ್ವದ ಕೋಲ್ಡ್ ವಾರ್ ಜೋರಾಗಿದೆ. ಉಪಚುನಾವಣೆ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾವುದೇ ಕುತ್ತು ಎದುರಾಗಬಾರದು ಅಂತ ಸಿಎಂ ರಣತಂತ್ರವನ್ನ ಮಾಡಿದ್ದಾರೆ. ತಮ್ಮ ಆಪ್ತ ಸಚಿವರು ಶಾಸಕರನ್ನ ಅಖಾಡಕ್ಕಿಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಉಪಚುನಾವಣೆ ಗೆಲ್ಲಬೇಕು ಅಂತ ಆಪ್ತ ಸಚಿವರು ಶಾಸಕರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅಧಿವೇಶನ ಮೊಟಕುಗೊಳಿಸಿ ಚುನಾವಣಾ ಅಖಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಮಾತ್ರ ಸೈಲೆಂಟ್ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಬೈ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಎರಡೂ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕು ಅಂತೇಳಿ ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ತಮ್ಮ ಆಪ್ತ ಶಾಸಕರು ಯಾರಿದ್ದಾರೆ, ಸಚಿವರು ಯಾರಿದ್ದಾರೆ, ಇವರಿಗೆ ಬಿಗ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರಿಬ್ಬರಿಗೂ ಕೂಡ ಒಂದು ಬಿಗ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಆ ಭಾಗದ ಶಾಸಕರು ಅವರಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣೆಯನ್ನ ಗೆಲ್ಲೇಬೇಕು ಎನ್ನುವಂಥದ್ದಾಗಿ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು. ಬೈ ಎಲೆಕ್ಷನ್ ಬಗ್ಗೆ ಮುತುವರ್ಜಿ ತೋರ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕೆ? ನಾಯಕತ್ವದ ಗೊಂದಲದ ನಡುವೆ ಡಿಕೆಶಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೈ ಎಲೆಕ್ಷನ್ ಪ್ರಚಾರಕ್ಕೆ ಬರುವಂತೆ ಅಭ್ಯರ್ಥಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಎಸ್ ಮಲ್ಲಿಕಾರ್ಜುನ್ ಒತ್ತಾಯವನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಿರಂತರ ಪ್ರಚಾರ ಮಾಡುವಂತೆ ಒಂದ್ ಕಡೆಯಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ. ಪವರ್ ಶೇರಿಂಗ್ ಗಲಾಟೆ ಇತ್ತು ರಾಜ್ಯದಲ್ಲಿ, ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಪವರ್ ಶೇರಿಂಗ್ ಗಲಾಟೆಯಿಂದ ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಲುವು ಏನು, ಯಾವ ರೀತಿಯಾಗಿ ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದನ್ನು ಗಮನಿಸಿದ್ರಿ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದರೆ ಇವರು ದೆಹಲಿಗೆ ಹೋಗಿ ಸೆಟಲ್ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಒಂದು ಕಡೆಯಲ್ಲಿ ಉಪಚುನಾವಣೆಯನ್ನ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಶತಾಯಗತಾಯ ಎರಡು ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಕ್ಷೇತ್ರದಲ್ಲಿ ಗೆಲುವಿನ ಲೆಕ್ಕಾಚಾರ ಹಾಕಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಯಾಕೂ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸಂಪತ್ತು, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಏನು 139 ಜನ ಕಾಂಗ್ರೆಸ್ನ ಶಾಸಕರಿದ್ದರು. ಆ 139ರಲ್ಲಿ ಈಗೇನು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಏನು ಬೈ ಎಲೆಕ್ಷನ್ ಬಂದಿದ್ದ ಆ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರೇ ಮೃತಪಟ್ಟಿದ್ರು. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಏನು ಅಲ್ಲಿ ಕಟ್ಟಾಳಾಗಿದ್ರು. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಪಕ್ಷವನ್ನು ಕಟ್ಟಿದಂಥ ದೊಡ್ಡ ವ್ಯಕ್ತಿತ್ವ ಕೂಡ ಹೊಂದಿದ್ದಂಥವ್ರು. ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲುವಂಥ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ಅದೇ ಕಾರಣದ ಜೊತೆ ಬಾಗಲಕೋಟೆಯಲ್ಲಿ ಏನು ಮೇಟಿಯವರು ಕೂಡ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ತಮ್ಮದೇ ಆದಂಥ ಒಂದಷ್ಟು ಪ್ರಾಬಲ್ಯವನ್ನು ಕೂಡ ಹೊಂದಿದ್ರು. ಸಾಕಷ್ಟು ವರ್ಷಗಳ ಕಾಲ ಆ ಕ್ಷೇತ್ರದಿಂದಲೂ ಕೂಡ ಪ್ರತಿನಿಧಿಸ್ತಿದ್ರು. ಆದರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕಾದ್ರೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಏನಂತಂದ್ರೆ ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ಒಂದು ಸಾಕಷ್ಟು ಗೊಂದಲ ಉಂಟಾಗಿತ್ತು. ಬಾಗಲಕೋಟೆಯಲ್ಲಿ ಅವರದೇ ಕುಟುಂಬದಲ್ಲಿ ಮೇಟಿ ಏನು ಮಕ್ಕಳ ಪುತ್ರರೇ ನಮಗೆ ಟಿಕೆಟ್ ಅನ್ನು ಕೊಡಿ ಅಂತ ಒಂದಷ್ಟು ಜನ ಬೇಡಿಕೆಯನ್ನು ಇಟ್ಟಿದ್ರು. ಒಂದಷ್ಟು ಜನ ಕುಟುಂಬ ರಾಜಕಾರಣವನ್ನು ಹೊರತುಪಡಿಸಿ ಪಕ್ಷಕ್ಕಾಗಿ ದುಡಿದಂಥವ್ರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಬೇಡಿಕೆಯನ್ನು ಇಟ್ಟಿದ್ರು. ಅದೇ ರೀತಿಯಂತ ಪರಿಸ್ಥಿತಿ ದಾವಣಗೆರೆಯಲ್ಲಿ ಕೂಡ ಉಂಟಾಗಿತ್ತು. ಯಾಕೆ ಅಂತಂದ್ರೆ ದಾವಣಗೆರೆಯಲ್ಲಿ ಏನು ಅಲ್ಲಿ ಲಿಂಗಾಯತರ ಮನೆತನದ ಆಡಳಿತ ಇತ್ತು. ಆದರೆ ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲಶಾಲಿ ಮತ್ತೆ ನಿರ್ಣಾಯಕ ಮತದಾನ ಇರೋದು ಅಲ್ಪಸಂಖ್ಯಾತರ ಮತದಾರರು. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರು ಕೂಡ ಅಲ್ಪಸಂಖ್ಯಾತರನ್ನ ಒಟ್ಟಿಗೆ ಇಟ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ರು, ಬಹುಮತಗಳಿಂದ ಗೆಲ್ತಾ ಇದ್ರು. ಆದರೆ ಕಳೆದ ಚುನಾವಣಾ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಂದು ಇದೇ ಕೊನೆ ಚುನಾವಣೆ, ನನ್ನ ಮುಗಿದ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡ್ತೇನೆ ಅಂತಲೂ ಕೂಡ ಮಾತನ್ನ ಕೊಟ್ಟಿದ್ರು. ಆದರೆ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರರನ್ನ ನಾವು ಆ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ, ನಾವೇ ಒಂದು ಟಿಕೆಟ್ ಅನ್ನ ಇಟ್ಕೊಳ್ತೇವೆ, ನಾವೇ ಗೆದ್ದು ಬರ್ತೇವೆ ಅಂತ ಹೇಳ್ಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರು ಅವ್ರ ಕುಟುಂಬ ಈಗ ಪಣ ತೊಟ್ಟಿದೆ. ಹೀಗಾಗಿ ಟಿಕೆಟ್ ಕೊಡ್ಬೇಕಾದ್ರೆ ಒಂದಷ್ಟು ಗೊಂದಲ ಉಂಟಾಯಿತು. ಇದೇ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ನಿರ್ಣಾಯಕ ಮತದಾರರಿರೋದು ಏನು ಅಲ್ಪಸಂಖ್ಯಾತ
ಅಲ್ಪಸಂಖ್ಯಾತರು. ಈ ಕಾರಣದಿಂದಾಗಿ ಜಮೀರ್ ಅಹ್ಮದ್ ಅವರು ಒಂದು ಕರೆಯನ್ನು ಕೊಟ್ಟರೆ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕಾಂಗ್ರೆಸ್ನ ಪರವಾಗಿ ನಿಲ್ತಾರೆ. ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಗೆಲುವು ಸುಲಭ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಒಂದು ಪ್ಲಾನು. ಅದೇ ರೀತಿಯಲ್ಲಿ ಕೂಡ ಬಾಗಲಕೋಟೆಯಲ್ಲಿ ಏನು ST ಸಮುದಾಯದ ಒಂದಷ್ಟು ಮತಗಳು ಅತಿ ಹೆಚ್ಚಾಗಿದೆ, ಅದ್ರ ಜೊತೆ ಕುರುಬ ಸಮುದಾಯದ ಮತಗಳು ಕೂಡ ಹೆಚ್ಚಾಗಿದೆ. ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಏನು ST ಸಮುದಾಯದ ಪ್ರಮುಖ ನಾಯಕರಾಗಿರೋದ್ರಿಂದ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟು ಚುನಾವಣೆಯನ್ನು ಬಾಗಲಕೋಟೆಯನ್ನು ಗೆಲ್ಲಿಸೋದಕ್ಕೆ ಕೂಡ ಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಬೈ ಎಲೆಕ್ಷನ್ಗೂ ನನಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ದೆಹಲಿಯಲ್ಲಿ ಹೋಗಿ CM ಕುರ್ಚಿಗೆ ಟವಲ್ ಅನ್ನು ಹಾಕೊಂಡು ಅಲ್ಲಿ ಕೂಡ ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಒಂದು ರಿಸ್ಕಿ ಜಾಬ್ ಅಂತ ಕೂಡ ಹೇಳ್ಬೋದು. ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೊಳ್ಬೇಕು, ಬೈ ಎಲೆಕ್ಷನ್ ಕೂಡ ಗೆಲ್ಲಬೇಕು, ತಮ್ಮ ಪಾಳ್ಯವನ್ನು ಕೂಡ ತಮ್ಮ ಶಕ್ತಿಯನ್ನು ಕೂಡ ತೋರಿಸ್ಕೊಳ್ಬೇಕು ಅನ್ನೋದು ಈಗ ಸದ್ಯಕ್ಕೆ ರಾಜಕೀಯ ಚಿತ್ರಣ ಅಂತ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.